ಮಿಷನರೀಸ್ ಇವೆ, ಅಲ್ಲಿ ಪಾಸ್ಟರ್ ಅಂತ ಕರೆಯಲ್ಲ, ಮಿಷನರಿ ಅಂತ ಕರೀತಾರೆ. ಅಲ್ಲಿ ಇವಾಗಲೇ ಬಿಸಿಲು 45, ಮುಂದೆ ಹೋಗ್ತಾ ಹೋಗ್ತಾ 55ಗೆ ಹೋಗ್ತದೆ. ಅಲ್ಲಿ ತಾಳಲಾರದಲ್ಲಿ ಭಾರಿ ಕಷ್ಟ ಪ್ರಯಾಣಗಳು ಮಾಡೋದು. ಗುಡ್ಡ ಕಾಡುಗಳು ಮತ್ತು ಹಳ್ಳ, ದಿಮ್ಮೆ, ದಿಗ್ಗುರುಗಳು ಅಂಥ ಕಡೆಗಳು, ಬಡ ಜನ, ಭಾರಿ ಬಡ ಜನ ಅಂಥ ಕಡೆ ದೇವರು ಕರ್ಕೊಂಡು ಹೋಗಿದ್ದಾರೆ. ನಾವು ಕರ್ನಾಟಕ, ಆಂಧ್ರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಸ್ಸಾ, ಬಿಹಾರ್, ನೇಪಾಳ್ ಎಲ್ಲ ಕಡೆಗಳಲ್ಲಿ ನಾವು ಸೇವೆ ಮಾಡ್ತಾಯಿದ್ವಿ. ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ. ನಮ್ಮ ದೊಡ್ಡ ಸ್ಥಿತಿ ಏನೂ ಇಲ್ಲ, ಪ್ರಭು ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ ಅಷ್ಟೇ. ಆಮೇಲೆ ಬಂದುಬಿಟ್ಟು 126 ಸಭೆಗಳಿದ್ದವು. ಮೊನ್ನೆ ಒಂದು 5 ಸಭೆಗಳು ಪ್ರತಿಷ್ಠಾಪನೆ ಮಾಡಿಸಿ ಬಂದ್ವಿ. 131 ಸಭೆಗಳಾಗಿದ್ದಾವೆ. ಮತ್ತು 8,123 ಬ್ಯಾಪ್ಟಿಸಮ್ಸ್ಗಳು ಕೊಟ್ಟಿದ್ವಿ ಭಾರತ ದೇಶ, ನೇಪಾಳ ದೇಶದಲ್ಲಿ. ಹಾಗೂ 110 ಮಂದಿ ಪಾಸ್ಟ್ಗಳು ತಯಾರು ಮಾಡಿದ್ವಿ. ಮೊನ್ನೆ 2 ಪಾಸ್ಟ್ಗಳಿಗೆ ಪ್ರತಿಷ್ಠಾಪನೆ ಮಾಡಿದ್ವಿ, ಅವರ ಅಭಿಷೇಕ ಕೊಟ್ಟು ಬಂದಿದ್ವಿ. ಹಾಗಾಗಿ 112 ಮಂದಿ ಪಾಸ್ಟ್ಗಳಾಗಿದ್ದಾರೆ. ಈ ರೀತಿ ದೇವರು ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಪಾಸ್ಟರ್ ಅವರು ಸ್ವಲ್ಪ ಅವಕಾಶ ಕೊಟ್ಟು ಅವರು ಮಾತಾಡಲಿ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಿರುವ ಎಲ್ಲ ದೈವಜನರಿಗೂ ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ನಾಮದಲ್ಲಿ ನನ್ನ ವಂದನೆಗಳು. ದೇವರು ನಿಜವಾಗಿಯೂ ನಮಗೆ ದರ್ಶನ. ನಾವು ಒಂದು ಕಾಲಕ್ಕೆ ಅನ್ಯರಾಗಿದ್ದೆವು. ಅನ್ಯರಾದ ನಮ್ಮನ್ನು ದೇವರು ತನಗಾಗಿ ಆರಿಸಿಕೊಂಡು ನಮ್ಮನ್ನು ಧನ್ಯರಾಗಿ ಮಾಡಿದ್ದಾನೆ. 536 ಹಳ್ಳಿಗಳಿತ್ತು, ಈಗ 540 ಹಳ್ಳಿಗಳಿಗೆ ಸುವಾರ್ತೆ ಸೇವೆ ಮಾಡಿದ್ದೇವೆ. ಭಾರತ ದೇಶ ಮತ್ತು ನೇಪಾಳ ದೇಶದಲ್ಲಿ ನಮ್ಮದೆಲ್ಲ ಹಳ್ಳಿ ಸೇವೆ, ಬಡ ಜನರ ಮಧ್ಯೆ ಸೇವೆ, ಹರಕು ಗುಡಿಸಲುಗಳು, ಬಾತ್ರೂಮ್ಗಳು, ಟಾಯ್ಲೆಟ್ಗಳು ಏನೂ ಇರಲ್ಲ. ಆದರೂ ಕೂಡ ಅಂಥ ಕಡೆ ದೇವರು ನಮ್ಮನ್ನು ಕರೆದುಕೊಂಡು ಹೋಗಿದ್ದಾನೆ. ಏನು ಅಂದರೆ ಸೇವಾ ಭಾರ, ಆತ್ಮಗಳ ಭಾರ, ಆತ್ಮಗಳ ದಾಹದಿಂದ ನಾವು ಸೇವೆ ಮಾಡ್ತಾ ಇದ್ದೇವೆ. ಆತ್ಮಗಳ ಒಂದು ರಕ್ಷಣೆಗಾಗಿ ನಾವು ಪ್ರಯಾಣಗಳು ಮಾಡ್ತಾ ಇದ್ದೇವೆ. ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಎಷ್ಟೇ ಅನಾರೋಗ್ಯ, ಬಲಹೀನತೆ ಇದ್ದರೂ ಕೂಡ ದೇವರ ವಾಕ್ಯದಲ್ಲಿ ನೋಡುವ ಹಾಗೆ ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಮ್ಮನ್ನು ದೇವರು ನಡೆಸ್ತಾರೆ. ರಾಮದೇವರಿಗೆ 3 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ, 3 ಸ್ಟಂಟ್ ಹಾಕಿದ್ದಾರೆ, ಆದರೂ ಪ್ರಯಾಣ ಮಾಡ್ತಾ ಇದ್ದೇವೆ. ನನ್ನ 2 ಮೊಣಕಾಲು ಆಪರೇಷನ್ ಆಗಿದೆ, TCAR ಸರ್ಜರಿ ಆಗಿದೆ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಆದರೂ ಕೂಡ ದೇವರು ನಮ್ಮನ್ನು ಬಲದಿಂದ ನಡೆಸ್ತಾ ಇದ್ದಾನೆ. ನಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ದೇವರು ಮತ್ತು ನಮ್ಮ ರಾಜಮಣಿ ಪಾಪಯ್ಯರವರಿದ್ದಾರೆ, ಅವರ ಮುಖಾಂತರವಾಗಿ ನಮ್ಮ ಸೇವೆಗಳನ್ನು ಗುರುತಿಸಿ ನಮ್ಮ ನಾಮದೇವರಿಗೆ ಅಪೋಸ್ತಲರನ್ನು, ನನಗೆ ಬಿಷಪ್ ಅಂತಲೂ ಕೂಡ ಅವರು ಆರ್ಡಿನೇಷನ್ ಮಾಡಿದ್ದಾರೆ. ಅವರಿಗೆ ವಂದನೆಗಳು, ನಮ್ಮ ಸೇವೆಗಳನ್ನು ಗುರುತಿಸಿದ್ದಕ್ಕಾಗಿ. ಈ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ನಾವು ಇರೋದು ಸತ್ತರೂ ಬದುಕಿದರು ಯೇಸುವಿಗಾಗಿ ಅಂತ ನಾವು ಸಮರ್ಪಣೆ ಮಾಡಿದ್ದೇವೆ. ಪ್ರಾಣಾತ್ಮ ಶರೀರ ಇರುವವರೆಗೂ ಕೂಡ ನಾವು ದೇವರಿಗಾಗಿ ಜೀವಿಸ್ತೇವೆ. ಈ ಅವಕಾಶ ಕೊಟ್ಟಂತ ಶೇಖರ್ ಪಾಲಯ್ಯನವರಿಗೆ ನಮ್ಮನ್ನು ಗುರುತಿಸಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಅಯ್ಯ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಶೇಖರ್ ಪಾಲ್ 30 ವರ್ಷಗಳಿಂದ ನಮಗೆ ಪರಿಚಯ. ಆವಾಗಿಂದಲೂ ನಮ್ಮನ್ನು ನೋಡಿದ್ದಾರೆ, ನಾವು ಅವರು ನೋಡಿದ್ದೀವಿ. ಇವರಲ್ಲಿ ದೇವರು ಒಂದು ನಾಯಕತ್ವ, ಒಂದು ಗುಣ ಕೊಟ್ಟಿದ್ದಾರೆ. ದೇವರು ಬರುವ ನಿರ್ಮಾಣಗಳಲ್ಲಿ ಇವರನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. ಇದು ಭಾಳ ಮಂದಿ ನನ್ನ ಗೊತ್ತು. ಸರ್ದಾರ್ ಡ್ಯಾನಿಯಲ್ ಅಯ್ಯನವರು ಇದ್ದಾರೆ, 500 ಶೇಖರ್ ಪಾಲಯ್ಯನವರು ಇದ್ದಾರೆ. ಪಾಪಯ್ಯ ಅಯ್ಯನವರಿಗೆ ನಮ್ಮ ವಂದನೆಗಳು. ಎಲ್ಲ ದೇವಜನರಿಗೆ ವಂದನೆಗಳು. ನಮಗಾಗಿ ದಯವಿಟ್ಟು ಪ್ರಾರ್ಥನೆ ಜ್ಞಾಪಕ ಮಾಡಿಕೊಳ್ಳಿ ಅಷ್ಟೇ. ದೇವರಿಗೆ ಸ್ತೋತ್ರ. ನಾವು ಇನ್ನೊಂದು ಮಾತು ಹೇಳೋದು ಮರ್ತೋಯ್ತು. ನನಗೆ ದೇವರು ದರ್ಶನ ಕೊಟ್ಟಿದ್ದು ಟು ಪ್ರೀಚ್ ಗಾಸ್ಪಲ್, ಟು ಪ್ಲಾಂಟ್ ಚರ್ಚಸ್, ಟು ರೈಸ್ ಲೀಡರ್ಸ್. ನಾನು ಹಿಂದೂಸ್ತಾನ್ ಬೈಬಲ್ ಇನ್ಸ್ಟಿಟ್ಯೂಟ್ ಚೆನ್ನೈ ಸ್ಟೂಡೆಂಟ್ 4 ವರ್ಷ SCP ಅನ್ನೋ ಕೋರ್ಸ್ ಮಾಡಿದ್ದೀನಿ, ಸ್ಯಾಚುರೇಷನ್ ಚರ್ಚ್ ಪ್ಲಾಂಟಿಂಗ್. ಅಲ್ಲಿ ಮಾಡಿ ಬಂದಾದ ಮೇಲೆ ದೇವರು ದರ್ಶನ ನಂದು ಬದಲಾಯಿಸಿ ಈ ದರ್ಶನವನ್ನು ಕೊಟ್ಟು ನೀನು ಹೋಗು. ಬಳ್ಳಾರಿಯಲ್ಲಿ 200 ವರ್ಷದ ಚರಿತ್ರೆಯಲ್ಲಿ ಪರ್ಸಿಕ್ಯೂಷನ್ ಆಗಿಲ್ಲ, 212 ವರ್ಷ ಆಗಿದೆ. ಫಸ್ಟು BJP ಗೌರ್ಮೆಂಟ್ ಬಂದಾಗ ಬಳ್ಳಾರಿ ನಮ್ಮ ಮನೆ ಮೇಲೆ ಅವತ್ತು ಬೆಳಿಗ್ಗೆ 8 ಮಂದಿ ಬ್ಯಾಪ್ಟಿಸಮ್ ಕೊಟ್ಟಿದ್ದು, ನೀರಿಲ್ಲ ಕುಡಿಯೋಕ್ಕಲ್ಲಿ. ನಮ್ಮ ಮನೆಯಲ್ಲಿ ಟ್ಯಾಂಕಲ್ಲಿ ದೇವರು ಬೋರ್ವೆಲ್ ನೀರು ಕೊಟ್ಟಿದ್ದರೆ ಆ ನೀರು ತುಂಬಿಸಿ ಅಲ್ಲಿ ಬ್ಯಾಪ್ಟಿಸಮ್ ಕೊಟ್ಟಿದ್ದೀನಿ 8 ಮಂದಿಗೆ ಕೊಟ್ಟು
ಎಲ್ಲರೂ ಊಟ ಹಾಕಿದ್ವಿ. 1 ವರ್ಷದ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಿ. 50-60 ಮಂದಿ ಇವರು ಆ್ಯಂಟಿ ಕ್ರಿಶ್ಚಿಯನ್ ಗ್ರೂಪ್ಸ್ ಅಟ್ಯಾಕ್ ಮಾಡಿ ನಮ್ಮೆಲ್ಲರನ್ನು ಹೊಡೆದ್ರು, ಮನೆಯೆಲ್ಲ ಹೊಡೆದಾಕ್ಬಿಟ್ರು. ಪರ್ಸಿಕ್ಯೂಷನ್ ಮ್ಯಾಗ್ಝಿನ್ನಲ್ಲಿ ಕೂಡ ನಮ್ಮದು ಇನ್ಸಿಡೆಂಟ್ ಆಗಿದ್ದೆಲ್ಲ ಬಂತು. ಅಳ್ತಾ ಕೂತಿದ್ದೀವಿ. ಅವಾಗ ದೇವರು ನಮ್ಮನ್ನು ಮಾತಾಡಿದರು. ಸೇವೆ ಇರುವ ಕಡೆ ನೀನೇನು ಸೇವೆ ಮಾಡ್ತೀಯಾ? ಎಲ್ಲಿ ಸೇವೆ ಇದೆಯೋ ಅಲ್ಲಿ ಹೋಗು, ನಾನು ನಿನ್ನ ಜೊತೆಗಾರನಾಗಿರ್ತೀನಿ, ನಿನ್ನ ಸಂಗಡ ಇರ್ತೀನಿ, ನಿನ್ನ ಸೇವೆ ನಾನು ಅಭಿವೃದ್ಧಿಪಡಿಸ್ತೀನಿ, ಹೋಗು ಅಂತ ದೇವರು ಹೇಳಿದಾಗ ನಾವು ಉತ್ತರ ಭಾರತ ದೇಶಕ್ಕೆ ಹೋಗಿದ್ದೀವಿ. ಆ ಮೂಲಕ ಹೋಗಲಾಯಿತು, ಹೋಗಿದ್ದೀವಿ, ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಾರ್ಥನಾ ಸಹಕಾರ ನಮ್ಮ ಮೇಲೆ ಇರಲಿ. ದೇವರು ನಿಮ್ಮೆಲ್ಲರನ್ನು ಕೂಡ ಅತಿ ಹೆಚ್ಚಾಗಿ ಪ್ರೋತ್ಸಾಹಿಸಲಿ. ಅಭಿವೃದ್ಧಿ ಆಗಿದ್ದು ಶೋಧನೆ ಆದಮೇಲೆ ಪರ್ಸಿಕ್ಯೂಷನ್ ಮ್ಯಾಗ್ಝಿನ್ನಲ್ಲಿ ಬಂದಿದೆ. 500 ರೂಪಾಯಿ ಕೊಟ್ಟಿದ್ದಾರೆ. ನಾಲ್ವೈವತ್ತರಿಗೆ ದೇವರು ದರ್ಶನ ಕೊಟ್ಟಿದ್ದ 2:45 ಗಂಟೆಗೆ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ 2 ತಿಮೋಥಿ 2ನೇ ಅಧ್ಯಾಯ 2ನೇ ವಾಕ್ಯವನ್ನು ಅವರಿಗೆ ದರ್ಶನ ಕೊಟ್ಟಿದ್ದು. ಅದರ ಪ್ರಕಾರ ನಾವು ಸೇವೆ ಮಾಡ್ತಾ ಇದ್ದೇವೆ. ಮತ್ತು ನಾನು ಮೊದಲು ನಂಬಿರಲಿಲ್ಲ, ಅಂಧಳಾಗಿದ್ದೆ. ಇವರು ಮೊದಲು ನಂಬಿದ್ದು ನಮ್ಮ ಕುಟುಂಬದಲ್ಲಿ. ಅದು 1 ನಿಮಿಷ ಸಾಕ್ಷಿ ಹೇಳ್ತದೆ. ಪರವಾಗಿಲ್ಲ, 1-2 ನಿಮಿಷ. ಏನಂದರೆ ಇವರು ಮೊದಲು ನಂಬಿದ್ದು ನಮ್ಮ ಕುಟುಂಬದಲ್ಲಿ. ನಾನು ಪಕ್ಕಾ ಕ್ರಿಸ್ತು ವಿರೋಧಿ. ಪೂಜೆ ಮಾಡ್ತಾ ಇದ್ದೆ. ವಾರದಲ್ಲಿ 5 ದಿನ ಆ ದೇವರು ಈ ದೇವರು ಉಪವಾಸ ವ್ರತಗಳೇ. ಸಂಡೇ ವೆನ್ಸ್ಡೇ ಮಾತ್ರ 3 ಊಟ ಮಾಡ್ತಾ ಇದ್ದೆ. ಅಂಥವಳು ನಿಜವಾಗಿಯೂ ನನಗೆ ಆಶ್ಚರ್ಯ ಆಗುತ್ತೆ. ದೇವರು ಯಾವ ರೀತಿ ನನ್ನನ್ನು ಮುಟ್ಟಿದ ಅಂತ. ನಾನು ಇವರು ಯಾವಾಗಲೂ ಕಿರಿಕಿರಿ ಆಗೋದು. ಇವರು ಏನು ನನ್ನ ಅರ್ಥ ಇರಲಿಲ್ಲ. ಇವರು ನನ್ನ ವಿರೋಧಿಸಲಿಲ್ಲ, ನಾನು ಇವ್ರನ್ನ ವಿರೋಧಿಸ್ತಾ ಇದ್ದೆ. ಹೀಗೆ ಮನೆಯಲ್ಲಿ ಒಂದ್ಸಲ ಮಾತುಕತೆ ಆದಾಗ ನಮ್ಮ ಅಯ್ಯವರು ಒಂದು ಮಾತು ಹೇಳಿದರು, ಬಿಟ್ಟರೆ ನಿನ್ನ ಬಿಡ್ತೇನೆ, ಏಸಪ್ಪನ ಬಿಡಲ್ಲ ಅಂತ. ಅಯ್ಯಪ್ಪ ಮದುವೆ ಆಗಿ ಮಕ್ಕಳಾಗಿ ಇಷ್ಟು ವರ್ಷ ಸಂಸಾರ ಮಾಡಿದ್ದೇನೆ, ಈ ಅಪ್ಪ ಏನಪ್ಪ ನನ್ನೇ ಬಿಡ್ತೀನಿ ಅಂತಾನೆ, ಏಸಪ್ಪನ ಬಿಡಲ್ಲ ಅಂತಾನೆ. ಅದು ಯಾರು ಏಸಪ್ಪ, ಏನು ಏಸಪ್ಪ, ಎಂಥ ಏಸಪ್ಪ ಅಂತ ನಾನು ಸತ್ಯಾನ್ವೇಷಣೆ ಮಾಡಿ ತಿಳಿದುಕೊಂಡ ಮೇಲೆ ನಾನು ದೇವರಲ್ಲಿ ಬಂದಿದ್ದೇನೆಯ. ದೇವರ ಮಗಳಾದ್ಮೇಲೆ ಅನ್ಯರಾದ ನನ್ನನ್ನು ಧನ್ಯಳಾಗಿ ಮಾಡಿದ್ದೇನೆ ಏಸಪ್ಪ, ದೇವರಿಗೆ ಸ್ತೋತ್ರ. ಬಂದ ಮೇಲೆ ಆಗ ನನಗೆ ಅನಿಸಿತು, ಈ ಅಪ್ಪ ನನಗೇನು ವಿರೋಧ ಮಾಡಿಲ್ಲ, ಇವರು ಮಾಡಿರೋದು ಒಂದೇ, ನನ್ನ ರಕ್ಷಣೆಗಾಗಿ ಪ್ರಾರ್ಥನೆ. ನನಗಾಗಿ ಇವರು ಪ್ರಾರ್ಥಿಸಿದ್ದಕ್ಕಾಗಿ ನಾನು ಯೇಸು ಸ್ವಾಮಿಯನ್ನು ನಂಬುವಾಗ ಆಗಿದೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಇದು ಸಣ್ಣ ಸಾಕ್ಷಿ. ನಮ್ಮ ಸಾಕ್ಷಿಗಳು ಹೇಳ್ತಾ ಹೋದರೆ ದಿನಗಳು, ತಿಂಗಳುಗಳು, ವರ್ಷಗಳು ಸಾಲಲ್ಲ. ಅನೇಕ ಅದ್ಭುತಗಳು ಮಾಡಿದ ದೇವರು ನಿಜವಾಗಿ ನಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ನಡೆಸ್ತಾ ಇದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಥ್ಯಾಂಕ್ ಯು. ದೇವರೇ ಅಪ್ಪ, ನಾವು ಪ್ರೇಯರ್ ಮಾಡಿ ಇವ್ರನ್ನ ಸ್ವಾಮಿ ಮಿಸ್ನೇಬಿ ಅಪ್ಪ ಸೇವೆಗೆ ಸ್ವಾಮಿ. ಒಂದು ವಾರದಲ್ಲಿ ಬೀಗಾರು, ಪಾಟ್ನಾ, ನೇಪಾಲ್ ಬಾರ್ಡ್ರು ಅಪ್ಪ ಸ್ವಾಮಿ ಆರೋಗ್ಯ ಇಲ್ಲದೆ ಹೋಗ್ತಾ ಇದ್ದು ಪ್ರೇಯರ್ ಮಾಡಿ ಅಂತ ಆರೋಗ್ಯ ಸ್ವಾಮಿ ಪ್ರಾರ್ಥನೆ ಮಾಡಿದ್ದೀವಿ. ಬಹಳ ಸ್ವಾಮಿ ಆರೋಗ್ಯವಾಗಿ ಸೇವೆ ಮಾಡಿ ಬಂದು ಇಲ್ಲಿ ಸಾಕ್ಷಿ ಹೇಳೋದಕ್ಕೆ ನೀವು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಾಗಿ ಆಯುಷ್ಕಾಲ, ಆರೋಗ್ಯ, ಸುಖ ಬಲವನ್ನು ನೀಡು, ಕಾಪಾಡು, ಆಶೀರ್ವದಿಸು, ಬಲಪಡಿಸಿ. ಯಶಸ್ಸು ಬೇಡ್ತೇವೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಹೌದು, ಥ್ಯಾಂಕ್ ಯು. ಇಂಥವರು ಬಿಷಪ್ ಆಗೋದು ತೆಗೆದು ತಪ್ಪೇ ಇಲ್ಲ. ಇಂಥವರಿಗೆ ಬಿಷಪ್ ಪಟ್ಟ ಕೊಡೋದು ತಪ್ಪಿಲ್ಲ. ಆಡಾಡೋಕ್ಕೂ ಬರೋಲ್ಲ ಬಿಷಪ್.